ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅದು ಕುಸುಮವರು ಏನೋ ಅಂದ್ಕೊಂಡು ಬಂದರು, ಆದರೆ ಇಲ್ಲಿ ಏನೋ ಆಗ್ತದ. ಫೈನಲಿ ಗುಡ್ ಬೈ ಹೇಳಿ ಹೊರಟೇ ಬಿಟ್ನ. ಏನು ಮಾಡಿ ಹೋಗ್ಬಿಟ್ಟ ಮಗ ತಾಂಡವ್. ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಮಾತ್ರ ತುಂಬ ಎಕ್ಸ್ಪೆಕ್ಟೇಷನಲ್ಲಿ ವೆಯ್ಟ್ ಮಾಡ್ತಿರ್ತಾನೆ. ತನ್ನ ಅಮ್ಮ ಬರ್ತಿರೋದೇ ತನ್ನ ಹತ್ರ ಕ್ಷಮೆ ಕೇಳಿ, ನನ್ನ ಮಗ ಹೆಚ್ಚು ಸೊಸೆಗಿಂತ ನನ್ನ ಮಗ ಇಲ್ದ ನನ್ನಿಂದ ಇರೋಕ್ಕಾಗಲ್ಲ, ನನ್ನ ಮಗ ಇರಬೇಕು ಮನೇಲಿ, ಅವನು ಇಲ್ಲದೆ ಈ ಮನೆ ನಡೆಯೋದಲ್ಲ ಅನ್ನೋದೆಲ್ಲ ಕೂಡ ಅರ್ಥ ಹಾಗೆ ಕ್ಷಮೆ ಕೇಳಿ ನನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಿದ್ದಾರೆ ಅಂತ ತಾಂಡವ್ ಅನ್ಕೋತಾನೆ. ಬಟ್ ಅವನಿಗೆ ಗೊತ್ತಿಲ್ಲ ಅಮ್ಮ ಏನು ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ನಂತರ ಈ ಕಡೆ ಭಾಗ್ಯನ ಸ್ಕೂಲ್ಗೆ ರಜೆ ಹಾಕಿಸಿ ಕುಸುಮ ಅವರು ಭಾಗ್ಯನ ಕರ್ಕೊಂಡು ತಾಂಡವ್ ಇರೋ ಕಡೆ ಬರ್ತಿದ್ದಾರೆ. ಬಿಕಾಸ್ ತಾಂಡವ್ನ ಭೇಟಿ ಮಾಡುವುದಾಗಿ ಕುಸುಮ ಅವ್ರಿಗೆ ಕಾಲ್ ಮಾಡಿ ಆಫೀಸ್ ಹತ್ರ ಇರೋ ಹೋಟೆಲ್ ಹತ್ರ ಇರು ಅಂದಿರ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಕುಸುಮ ಅವರು ಲಾಯರ್ಗೆ ಫೋನ್ ಮಾಡಿ ಒಂದು ಡಾಕ್ಯುಮೆಂಟ್ಸ್ನ ರೆಡಿ ಮಾಡೋಕ್ಕೆ ಹೇಳಿರ್ತಾರೆ. ಅದು ಅವ್ರ ಗಂಡನ ಪರ್ಮಿಷನ್ ಕೂಡ ತೊಗೊಂಡಿರ್ತಾರೆ. ಗಂಡನಿಗೆ ತುಂಬ ಚಿರಪರಿಚಿತರ ಆಗಿರೋ ಲಾಯರ್ ಹತ್ರನೇ ಕಾಲ್ ಮಾಡಿರ್ತಾರೆ. ಅವ್ರನ್ನ ಕೂಡ ಹೋಟೆಲ್ ಹತ್ರ ಬರೋದಕ್ಕೆ ಕರೆದಿರ್ತಾರೆ. ಫೈನಲಿ ಇಲ್ಲಿ ಕುಸುಮ ಹಾಗೆ ಭಾಗ್ಯ ಇಬ್ಬರು ಕೂಡ ಹೋಟೆಲ್ ಹತ್ರ ಬರ್ತದಾಗೆ ತಾಂಡವ್ ನೋಡ್ತಾನೆ. ಏನಪ್ಪ ಇದು, ನಮ್ಮಮ್ಮ ಏನದು ಒಬ್ಬರೇ ಬರದೆ ಆ ಭಾಗ್ಯನ ಬೇರೆ ಕರ್ಕೊಂಡು ಬರ್ತಿದಾರಲ್ಲ, ಏನಕ್ಕೆ ಅಂತ ಅಂದ್ಕೊಂಡಿದ್ದೆ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾನೆ. ಹೋ, ನನ್ನ ಕಾಲಿಟ್ಕೊಂಡು ಕ್ಷಮೆ ಕೇಳೋದಕ್ಕೆ ಕರ್ಕೊಂಡು ಬರ್ತಿದ್ದಾರೆ ಅನಿಸುತ್ತೆ. ಬರಲಿ ನನ್ನ ಕಾಲಿಟ್ಕೊಂಡು ಕ್ಷಮೆ ಕೇಳಿ ಬೇಡ್ಕೊಳ್ಳಿ ಅಂತ ತಾಂಡವ್ ಸ್ವಲ್ಪ ಆ್ಯಟಿಟ್ಯೂಡಲ್ಲಿದ್ದಾನೆ. ಆದರೆ ಅವನ ಆ್ಯಟಿಟ್ಯೂಡು ಒಂದೇ ಕ್ಷಣಕ್ಕೆ ಮಣ್ಣಾಗುತ್ತೆ. ಕುಸುಮಾರು ಬರ್ತಿದ್ದಾಗೆ, ಏನು ಮಗನ, ಹೋ ನಿನ್ನ ಅಮ್ಮ ನಿನ್ನ ಹತ್ರ ಕ್ಷಮೆ ಕೇಳಿ ಬಾ ಮಗನೆ ಮನೆಗೆ ಅಂತ ಕರೆಯೋಕೆ ಬಂದಿದ್ದಾಳೆ ಅಂತ ಅಂದ್ಕೊಂಡಿದ್ಯಾ? ಅದಂತೂ ಸಾಧ್ಯನೇ ಇಲ್ಲ. ನೀನು ಮಾಡಿದ್ಯಲ್ಲ ಕೆಲಸ, ಆ ಕೆಲಸಕ್ಕೆ ನಿನಗೆ ಬುದ್ಧಿ ಕಲಿಸೋಕೆ ಬಂದಿದ್ದೀನಿ, ಉತ್ತರ ಕೊಡೋಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನದು ಅಮ್ಮ ಏನು ಮಾತಾಡ್ತಿದ್ದಾರೆ ಅನ್ನೋದೇ ತಾಂಡವ್ಗೆ ಅರ್ಥ ಆಗ್ತಿಲ್ಲ. ನಂತರ ಲಾಯರ್ಗೆ ಕಾಲ್ ಮಾಡ್ತಾರೆ. ಎಲ್ಲಿದ್ರು ಸರ್ ಅಂದಾಗ, ಹೋ ಕರೆಕ್ಟಾಗಿ ಜಾಗಕ್ಕೆ ಬಂದಿದ್ರ, ಇಲ್ಲಿ ಒಂದು ಅರಿಶಿಣದ ಕಲರ್ ಮರ ಇದೆ, ಅಲ್ಲೇ ಕೂತ್ಕೊಂಡಿದ್ದೀವಿ ಬನ್ನಿ ಅಂತಾರೆ. ಫೈನಲಿ ಇಲ್ಲಿ ತಾಂಡವ್ ಹಾಗೆ ಕುಸುಮರು ಕೂತ್ಕೊಂಡಿದ್ರೆ, ಈ ಕಡೆ ಭಾಗ್ಯ ನಿಂತ್ಕೊಂಡಿದ್ದಾಳೆ. ಫೈನಲಿ ಲಾಯರ್ ಬರ್ತಾರೆ. ಲಾಯರ್ ನೋಡ್ತಿದ್ದಾಗೆ, ಏನಮ್ಮ ಲಾಯರ್ ಅಂಕಲ್ ಯಾಕೆ ಬರ್ತಿದ್ದಾರೆ ಅಂದಾಗ, ಸುಮ್ಮನೆ ಕರ್ತಿದ್ದೀನಿ ಅಂತ ಅಂದ್ಕೊಂಡಿದ್ಯಾ, ಯಾಕೆ ನನ್ನ ಹತ್ರ ದುಡ್ಡು ಹೆಚ್ಚಾಗಿದೆಯಾ ಲಾಯರ್ನ ಕರೆದು ಫೀಸ್ ಕೊಡೋಕ್ಕೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ನಿಮ್ಮ ಅಪ್ಪಂಗೆ ಗೊತ್ತಿರೋ ಲಾಯರ್ನೇ ಕರೆದಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು, ನೀನು ಏನು ಎಜುಕೇಷನ್ ಮಾಡಿದ್ಯಾ ಅಂತ ಕೇಳ್ತಾರೆ. ಏನಮ್ಮ ಅರ್ಥಗರ್ಭಿತವಾಗಿ ಮಾತಾಡು, ಅರ್ಥ ಇಲ್ಲದೆ ಸರ್ಕಾಸ್ಟಿಕ್ ಆಗಿ ಏನೇನೋ ಮಾತಾಡಬೇಡ. ಈಗ ನನ್ನ ಎಜುಕೇಷನ್ ಅವಶ್ಯಕತೆ ಇದೆಯಾ ನಿನಗೆ ಅಂತ ಕೇಳ್ತಿದ್ದಾನೆ ತಾಂಡವ್. ಯಾಕೆ ಅಂದರೆ, ನಾನೇ ಅಲ್ವಾ ನಿನಗೆ ಡಬಲ್ ಡಿಗ್ರಿ ಮಾಡಿಸಿದ್ದು, ಡಬಲ್ ಡಿಗ್ರಿ ಕೊಡಿಸಿದಾಗ ಬುದ್ಧಿ ಕೂಡ ಅವ್ರು ನಿನ್ನ ಜೊತೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬುದ್ಧಿನ ಕೊಟ್ಟಿಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಾರೆ. ಏನಮ್ಮ ಮಾತಾಡ್ತಿದ್ಯಾ, ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ತಿದ್ಯಲ್ಲ ಅಂತಾರೆ. ಜೊತೆಗೆ ಈ ಕಡೆ ಲಾಯರ್ ಅವ್ರನ್ನ ನೋಡ್ತಿದ್ದಾಗೆ ತಾಂಡವ್ಗೆ ಅನ್ನಿಸ್ಬಿಡುತ್ತೆ, ಏನದು ನನ್ನಮ್ಮ ನನಗೆ ಭಾಗ್ಯಗೆ ಡಿವೋರ್ಸ್ ಕೊಡ್ಸೋಕೆ ಕಟ್ತಿದ್ದಾರೆ, ಏನಪ್ಪ ಇದು, ನಾನು ಕೇಳೋದಕ್ಕೂ ಮುನ್ನ ಇದೆಯಲ್ಲ ಅಮ್ಮನೇ ಮಾಡ್ತಿದ್ದಾಳ, ಹಾಗಾದ್ರೆ ಡಿವೋರ್ಸ್ ಕೊಡಿಸ್ಬಿಡ್ತಾರ? ನನಗೆ ಭಾಗ್ಯ ಜೊತೆ ಬದುಕೋಕೇನೂ ಇಷ್ಟ ಇಲ್ಲ, ಹಾಗಂತ ನನಗೆ ಇನ್ನೂ ಕೂಡ ಡಿವೋರ್ಸ್ಗೆ ಪ್ರಿಪೇರ್ ಆಗಿಲ್ಲ, ಏನು ಮಾಡಲಿ ಈಗ ಅನ್ಕೋತಿದ್ದಾರೆ. ಈ ಕಡೆ ಭಾಗ್ಯ ಕೂಡ ಬೆಚ್ಚೋಗ್ತಾಳೆ. ಅತ್ತೆ ಯಾಕೆ ಲಾಯರ್ನ ಕರ್ತಿದ್ದಾರೆ ಅಂತ. ಅತ್ತೆ ಯಾಕೆ, ಏನು ಮಾಡ್ತಿದ್ರ ನೀವು ಅಂತ ಕೇಳಿದ್ರೆ, ನೀನು ಯಾಕೆ ಮಾತಾಡ್ತಿದ್ಯಾ, ಇಲ್ಲಿ ನಾನು ಇದ್ದೀನಿ ಅಲ್ವಾ, ನಾನು ಮಾತಾಡೋಕೆ ಬಂದಿದ್ದೀನಿ ತಾನೆ, ಸುಮ್ಮನೆ ನೀನು ನಿಂತ್ಕೋ ಅಂತ ಹೇಳ್ತಾರೆ. ನಂತರ ಈ ಕಡೆ ಸುನಂದ ಹಾಗೆ ಪೂಜಾ ಇಬ್ಬರು ಕೂಡ ಅಕ್ಕ ಮತ್ತು ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಎಲ್ಲಿಂದ ಇಂಥ ಪಾಪಿನ ನನ್ನ ಮಗಳಿಗೆ ದೇವ್ರಿಗೆ ಗಂಟು ಹಾಕೋದ್ನು, ಕಣ್ಮುಚ್ಕೊಂಡು ನಂಬಿ ಇವನಿಗೆ ಮದುವೆ ಮಾಡಿಕೊಟ್ಬಿಟ್ಟ. ನನ್ನ ಮಗಳ ಗತಿ ಏನು ಇವಾಗ? 45,000 ಅಂದರೆ ಕಡಿಮೆನಾ? ಲಕ್ಷಣಗಟ್ಟಲೆ ದುರ್ಯೋರೇ 45,000 ಕಟ್ಟೋದು ಹೆಚ್ಚು. ಅಂಥದ್ರಲ್ಲಿ ಬಿಕ್ತಿಯಮ್ಮ ಕೊಟ್ಟಿರೋ ದುಡ್ಡಲ್ಲಿ 45,000 ಕಟ್ಟೋಕೆ ಎಲ್ಲಿಂದ ಇದೆ ದುಡ್ಡು? ಜೀವನ ಹೇಗೆ ಮಾಡ್ತಾಳೆ ನನ್ನ ಮಗಳು, ಹೋಗ್ಬಿಟ್ಟು ಭಿಕ್ಷೆ ಎತ್ತಬೇಕಾಗುತ್ತೆ ಅಂತಾರೆ. ಅಯ್ಯೋ ಅಮ್ಮ, ಆ ರೀತಿ ಯಾಕೆ ಅನ್ಕೋತೀಯ? ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಅಕ್ಕಂಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ, ಅವಳು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಚಾನೆಲ್ ಓಪನ್ ಮಾಡ್ತೀನಿ, ಆ ನಂತರ ಚಾನೆಲ್ ಹಿಟ್ ಆಗುತ್ತೆ, ಆಮೇಲೆ ಅದರಲ್ಲೂ ಕೂಡ ದುಡ್ಡು ಬರುತ್ತೆ, ಹಾಗೆ ಅಕ್ಕ ಫೇಮಸ್ ಆಗ್ತಾಳೆ, ಎಲ್ಲ ಕಡೆ ಅಕಾಡೆಮಿ ಓಪನ್ ಮಾಡ್ತಾಳೆ, ಆ ನಂತರ ಅಕ್ಕನಿಗೆ ಇಂಟರ್ವ್ಯೂ ಮಾಡೋಕ್ಕೆ ಬರ್ತಾರೆ, ಅಚೀವ್ ಮಾಡ್ತಾಳೆ, ಭಾವಂಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಗೊತ್ತಾ ಅಂದಾಗ, ಏನಿದು ಇದೆಲ್ಲ ಫಿಲಿಮಲ್ಲಿ ಅಷ್ಟೇ, ರಿಯಲ್ ಲೈಫಲ್ಲಲ್ಲ, ಏನೇನೋ ವಿನಾಕಾರಣ ತರಲೆ ಥರ ಮಾತಾಡಬೇಡ ಅಂತ ಹೇಳ್ತಾರೆ.
ನಂತರ ಈ ಕಡೆ ಭಾಗ್ಯ ಅಚೀವ್ ಮಾಡಿ ಮೀಡಿಯಾದವ್ರು ಬಂದು ಅವ್ರನ್ನ ಇಂಟರ್ವ್ಯೂ ತೊಗೊಂಡು ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ಕೇಳಿದಾಗ ಇದು ಎಲ್ಲದಕ್ಕೂ ಕಾರಣ ನನ್ನ ಗಂಡ ಅಂತ ಹೇಳಿದು ಎಲ್ಲವನ್ನ ಕೂಡ ಪೂಜಾ ಕನಸು ಕಂಡೇ ಬಿಡ್ತಾಳೆ. ಇದು ಕನಸು ಅನ್ನೋದು ಗೊತ್ತಾಗ್ತಿದ್ದಾಗೆ ಈ ಕಡೆ ಇದು ಕನಸು ಅಂತ ಬೇಜಾರು ಮಾಡ್ಕೋತಾಳೆ. ಆದರೆ ನನ್ನ ಅಕ್ಕ ಅಂತೂ ಎಲ್ಲರ ಥರ ಅಲ್ಲ, ಧೈರ್ಯವಾಗಿ ಎದುರಿಗೆ ನಿಂತು ಛಲಗಾತಿಯಾಗಿ ಸಾಧಿಸಿ ಭಾವಂಗೆ ತಕ್ಕ ಪಾಠ ಕಲಿಸ್ತಾಳೆ ಅನ್ನೋ ನಂಬಿಕೆ ಪೂಜಾ ಆಗಿದೆ. ಆದರೆ ಇಲ್ಲಿ ಅಮ್ಮಂಗೆ ಮಾತ್ರ ಯಾವುದೇ ಕೂಡ ನಂಬಿಕೆ ಇಲ್ಲ. ಏನು ಮಾಡೋಕ್ಕೆ ಹೊರಟಿದ್ದಾರೆ ಇಲ್ಲಿ ಬಿಕ್ಕಿಯಮ್ಮ, ಏನು ಮಾಡ್ಕೊಂಡು ಬರ್ಬೋದು, ಏನಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಸರಿ, ಯಾವಾಗಲೂ ರೀಲ್ಸ್ ಮಾಡಬೇಕು, ದುಡ್ಡು ಬರುತ್ತೆ, ಅದಕ್ಕೆ ನಂಗೆ 90,000 ಫೋನ್ ಬೇಕು, ಚೆನ್ನಾಗಿ ಓಡುತ್ತೆ ಅಂತಿದ್ಯಲ್ಲ, ಎಲ್ಲಿ 3 ದಿನದಿಂದ ಕೂಡ ಹಳೆ ಫೋನ್ ಇಟ್ಕೊಂಡು ಓಡಾಡ್ತಿದ್ಯಾ, ಎಲ್ಲಿ ನೀನು ₹1,00,000 ಫೋನ್ ಏನಾಯಿತು ಅಂತ ಕೇಳ್ತಿದ್ದಾಗೆ ಈ ಕಡೆ ಪೂಜಾಗೆ ಒಂದು ಕಾಲ್ ಬರುತ್ತೆ. ಅಮ್ಮ ಬರ್ತೀನಿ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾಳೆ. ಈ ಕಡೆ ಫ್ರೆಂಡ್ ಜೊತೆ ದಾರಿಲಿ ಬರ್ತಾ ಇದ್ರೆ ಅವಳ ಫೋನ್ ಟ್ರ್ಯಾಕರ್ ಒಂದು ಕಾರಲ್ಲಿ ತೋರಿಸುತ್ತೆ. ಕಾರ್ ನೋಡಿದ್ರೆ ಶ್ರೇಷ್ಠವಾದಾಗಿರುತ್ತೆ. ಅದನ್ನು ನೋಡಿ ಪೂಜಾ ಏನಿದು, ಈ ಕಾರ್ ಶ್ರೇಷ್ಠವಾದಲ್ವಾ, ಹಾಗಿದ್ರೆ ನನ್ನ ಫೋನ್ ಇಲ್ಲೇ ಇದೆಯಾ ಅಂತ ಅನ್ಕೋತಾಳೆ. ಫೈನಲಿ ಇಲ್ಲಿ ಶ್ರೇಷ್ಠನ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತಾಳೆ, ಅಥವಾ ಶ್ರೇಷ್ಠ ಮನೆಗೆ ಹೋಗಿ ಅವಳ ಫೋನ್ನ ಎತ್ಕೋತಾಳೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಟ್ ನಿರ್ಧಾರ ಮಾಡಿಬಿಡ್ತಾಳೆ. ಮತ್ತೆ ಫೋನ್ ಸಿಕ್ಕಿದ್ರೆ ಡೈರೆಕ್ಟಾಗಿ ಬ್ಲ್ಯಾಕ್ ಮೇಲ್ ಮಾಡೋದು ಏನೂ ಇಲ್ಲ, ಅತ್ತೆಗೆ ತೊಗೊಂಡು ಹೋಗಿ ತೋರಿಸ್ಬೇಕು, ಆ ಭಾವನ ಮುಖವಾಡ ಆಚೆ ಬೀಳಬೇಕು, ಆಗ ಅತ್ತೆನೇ ಅವ್ರನ್ನ ಸರಿಯಾಗಿ ದಾರಿಗೆ ತರ್ತಾರೆ ಅಂತ ಯೋಚನೆ ಮಾಡ್ತಿದ್ದಾಳೆ. ನಂತರ ಈ ಕಡೆ ಅಮ್ಮ ಸರಿಯಾಗಿ ವಿಷಯಕ್ಕೆ ಬಾ, ಏನೇನೋ ತಿರುಗಿಸಿ ಮುರುಗಿಸಿ ಮಾತಾಡಬೇಡ ಅಂತ ತಾಂಡವ್ ಕೇಳ್ತಿದ್ರೆ, ಹೌದಪ್ಪ ಸರಿಯಾಗಿ ವಿಷಯಕ್ಕೆ ಬರ್ತೀನಿ, ಪಾಪ ನಿನ್ನ ಹೆಂಡ್ತಿ ಹಸು ಥರ ನಾವು ಏನು ಹೇಳಿದ್ರು ಮಾಡ್ತಾಳೆ, ಎಲ್ಲ ಕೆಲಸ ಮಾಡಿಕೊಂಡು ನಮ್ಮನ್ನು ನೋಡ್ಕೊಂಡಿದ್ದಾಳೆ, ನಿನ್ನನ್ನು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅಂತ ಹೆಂಡತಿಗೆ ಈ ರೀತಿ ತೊಂದರೆ ಕೊಡ್ತಿದ್ಯಲ್ಲ, ದೇವರು ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ಯಾ, ನನ್ನ ಮಗನ ನೀನು, ಇದನ್ನೇ ನಾನು ಕಲಿಸಿದ್ದು. ಒಂದು ಚಿಕ್ಕ ಮಕ್ಳಿಗೂ ಗೊತ್ತಾಗತ್ತೆ, ಯಾರು ಲೋನ್ ತೊಗೊಂಡಿರ್ತಾರೋ ಅವರೇ ಬಡ್ಡಿ ಕಟ್ಟಬೇಕು, ತಿಂಗಳು ಪೇಮೆಂಟ್ ಮಾಡಬೇಕು ಅಂತ. ಅಂಥದ್ರಲ್ಲಿ ನೀನು ದುಡ್ಡು ತೊಗೊಂಡು ನೀನು ಸಾಲ ಮಾಡಿ ನೀನು ಕಟ್ಟಿರೋ ಮನೆಗೆ ನನ್ನ ಸೊಸೆ ಯಾಕೆ ದುಡ್ಡು ತೀರಿಸ್ಬೇಕು, ಇದ್ಯಾವ ಸೀಮೆ ನ್ಯಾಯ ಅಂತ ಕೇಳ್ತಾರೆ. ನಂತರ ಈ ಕಡೆ ಲಾಯರ್ ಹತ್ರ ಒಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿರೋದನ್ನು ತಗೋ ಓದು ಅಂತ ಹೇಳ್ತಾರೆ. ಅದನ್ನು ಓದ್ತಿದ್ದಾಗೆ ತಾಂಡವ್ಗೆ ಶಾಕ್ ಆಗುತ್ತೆ. ಏನಮ್ಮ ಏನು ಮಾಡೋಕ್ಕೆ ಹೊರಟಿದ್ಯಾ ನೀನು ಅಂದಾಗ, ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಗೊತ್ತಾಗ್ಲಿಲ್ವಾ, ಓದೋಕ್ಕೆ ಬರುತ್ತಲ್ವ, ಓದಿದ್ಯಾ ತಾನೇ, ಇನ್ನೇನು ನೀನು ನಿನ್ನ ಹೆಂಡ್ತಿನ ನೀನು ಕಟ್ಟಿರೋ ಮನೆ EMI ಕಟ್ಟು ಅಂತ ಹೇಳ್ತಿದ್ಯಲ್ಲ, ಅದೆಷ್ಟು ಸರಿ, ಆ ಮನೆ ಇರೋದು ನಿನ್ನ ಹೆಸರಲ್ಲಿ, ಸಾಲ ತೊಗೊಂಡಿದ್ದು ನೀನು, ಅಂದಮೇಲೆ ನೀನು ಕಟ್ಟಬೇಕು. ಅದನ್ನು ಬಿಟ್ಟು ನನ್ನ ಸೊಸೆ ಏನಾದರೂ ಆ ಒಂದು ಮನೆ ಲೋನ್ನ ಕಟ್ಟಬೇಕು ಅಂದರೆ ಆ ಮನೆ ನನ್ನ ಸೊಸೆ ಹೆಸರಲ್ಲಿ ಇರಬೇಕು, ಅದೇ ಪತ್ರ, ಇದು ವರ್ಗಾವಣೆ ಪತ್ರ. ಆ ಮನೆನ ನನ್ನ ಸೊಸೆ ಭಾಗ್ಯ ಹೆಸರಿಗೆ ವರ್ಗಾವಣೆ ಮಾಡ್ತಿದ್ಯಾ ನೀನು ಅಂತ ಪತ್ರ ಬರ್ತಿದ್ದ. ನೀನೇನಾದರೂ EMI ಕಟ್ತೀನಿ ಅಂದರೆ ಓಕೆ, ಅದನ್ನು ಬಿಟ್ಟು ನೀನು ಹೆಂಡ್ತಿನೇ EMI ಕಟ್ಟಬೇಕು ಅಂದರೆ ಮೊದಲು ಈ ಪೇಪರ್ಗೆ ಸಹಿ ಆಗಬೇಕು, ಈ ಒಂದು ಮನೆ ನನ್ನ ಸೊಸೆ ಹೆಸರಿಗೆ ವರ್ಗಾವಣೆ ಆಗಬೇಕು, ಆಗ ಮಾತ್ರ ಈ ಒಂದು EMIನ ನನ್ನ ಸೊಸೆ ಕಟ್ತಾಳೆ ಅಂತಾರೆ. ಈ ಕಡೆ ಏನಮ್ಮ ಮಾಡ್ತಿದ್ಯಾ ನೀನು ಅಂತ ಏನೇನೋ ಮಾತಾಡ್ತಾ, ಈ ಕಡೆ ಅತ್ತೆ ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು, ಯಾಕೆ ರೀತಿ ಮಾಡ್ತಿದ್ದೀರಾ ಅಂತ ಭಾಗ್ಯ ಕೇಳ್ತಿದ್ದಾಳೆ. ನಾನು ಸರಿಯಾಗೇ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಕುಸುಮ. ಈಗೇನು ಯಾಕಿಷ್ಟೆಲ್ಲ ಮಾತಾಡ್ತಿದ್ಯಾ, ಇದಕ್ಕೆ ಸಿಗ್ನೇಚರ್ ಹಾಕ್ಬೇಕಾ, ಇದಕ್ಕೆ ಸಿಗ್ನೇಚರ್ ಹಾಕೋದ್ರಿಂದ ಈ ಒಂದು ಆಸ್ತಿ ನಿನ್ನ ಸೊಸೆಗೆ ಹೋಗುತ್ತಾ, ಸರಿ ಆಯಿತು ಬಿಡು ಕೊಡಿಲಿ ಸಿಗ್ನೇಚರ್ ಹಾಕ್ತೀನಿ ಅಂತ ಹೇಳಿ ಸಿಗ್ನೇಚರ್ ಹಾಕೇ ಬಿಡ್ತಾನೆ ತಾಂಡವ್. ಇದನ್ನು ನೋಡಿದ್ದೆ ಕುಸುಮ ಅವ್ರಿಗೆ ಶಾಕ್ ಆಗುತ್ತೆ, ಭಾಗ್ಯಗೆ ಕಣ್ಣೀರು ಬರ್ತದೆ. ಬಿಕಾಸ್ ಅವ್ರು ಅಂದ್ಕೊಂಡಿರಲಿಲ್ಲ ತಾಂಡವ್ ಇಂಥ ಕೆಲಸ ಮಾಡ್ತಾನೆ ಅಂತ. ನಂತರ ಈಗ ತೃಪ್ತಿ ಆಯಿತಾ, ತಗೋ ಮಜಾ ಮಾಡು, ನಾನು ಕಟ್ಟಿರೋ ಮನೆನ ನಿನ್ನ ಹೆಸ್ರಿಗೆ ಬರ್ಕೊಡ್ತಾ ಇದ್ದೀನಿ, ಗುಡ್ ಬಾಯ್, ಇನ್ನು ನನಗೂ ನಿಮಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ತಾಂಡವ್ ಅಲ್ಲಿಂದ ಹೊರಟೇ ಬಿಡ್ತಾನೆ. ಇದನ್ನು ಕೇಳಿದ ಕುಸುಮ ಹಾಗೆ ಭಾಗ್ಯ ಕಣ್ಣೀರು ಹಾಕ್ತಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ತಾಂಡವ ಅಮ್ಮನ ಜೊತೆ ಸಂಬಂಧ ಕಟ್ಕೊಂಡು ಬಂದೇ ಬಿಟ್ಟ. ಈ ಕಡೆ ಶ್ರೇಷ್ಠ ಕೇಳ್ತಿದ್ದಾಗೆ ಅಲ್ಲಿರೋ ನಡೆದಿದ್ದ ಘಟನೆನ ತಿಳಿಸೇ ಬಿಟ್ಟ. ಫೈನಲಿ ಆ ಮನೇನ ಭಾಗ್ಯ ಹೆಸರಿಗೆ ಬರೆದು ಕೊಟ್ಟೇ ಬಿಟ್ಟ. ಹಾಗಿದ್ರೆ ಭಾಗ್ಯನೇ ಇನ್ನು EMI ಕಟ್ಟಬೇಕು, ಹೇಗೆ ಓದಿರೋದು 9ನೇ ಕ್ಲಾಸ್, 9ನೇ ಕ್ಲಾಸ್ಗೆ ಯಾವ ಕೆಲಸ ಸಿಗತ್ತೆ, ಲಕ್ಷಾಂತರ ರೂಪಾಯಿ ಕೆಲಸ ಸಿಗಬೇಕಾಗತ್ತೆ, 45,000 EMI ಕಟ್ಟಬೇಕು ಅಂದರೆ. ಈ ಕಡೆ ಅತ್ತೆ ಕುಸ್ತು ಹೋಗ್ತಾರೆ, ತನ್ನ ಮಗ ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಕಣ್ಣೀರು ಹಾಕ್ತಿದ್ದಾರೆ ಸುಸಿ ಹತ್ರ ಹೇಳ್ಕೊಂಡು, ನನ್ನ ಮಗನ ನಾನು ಸರಿಯಾಗಿ ಬೆಳೆಸಲಿಲ್ವ, ಅವನಿಗೆ ಅವ್ನು ತಪ್ಪೇ ಅರಿವಾಗಿಲ್ಲ, ಯಾವ ರೀತಿ ನಡ್ಕೋತಾನೆ, ಈ ರೀತಿ ನನ್ನ ಮಗ ನಡ್ಕೋತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಕುಸ್ತು ಹೋಗ್ತಿದ್ದಾರೆ. ಈ ಕಡೆ ಭಾಗ್ಯ ಸಮಾಧಾನ ಮಾಡ್ತಿದ್ದಾಳೆ. ಆ ಕಡೆ ಶ್ರೇಷ್ಠ ತಾಂಡವ್ ಬರ್ತಿದ್ದಾಗೆ, ಏನು ತಾಂಡವ್ ನಿಮ್ಮಮ್ಮ ಕ್ಷಮೆ ಕೇಳಿದ್ರ, ನಿನ್ನ ಮನೆಗೆ ಹೋಗ್ತಿದ್ಯಾ, ಫೈನಲಿ ನೀನು ಇಲ್ಲದೆ ಇರೋಕ್ಕಾಗಲ್ಲ, ನೀನೇ ಬೇಕು, ಭಾಗ್ಯಗಿಂತ ನೀನೇ ಬೆಸ್ಟ್ ಅಂತ ಹೇಳಿಬಿಟ್ರ ಅಂತ
ಈ ಕಡೆ ತಾಂಡವ್ ಫುಲ್ ಟೆನ್ಷನ್ ಆಗಿದ್ದಾನೆ, ಕೋಪದಲ್ಲಿದ್ದಾನೆ. ಈ ಕಡೆ ಶ್ರೇಷ್ಠ ಏನೇ ಕೇಳಿದ್ರು ಏನೂ ಇಲ್ಲ, ಮಣ್ಣು ಇಲ್ಲ, ಮಸಿನೂ ಇಲ್ಲ, ಏನೂ ಇಲ್ಲ. ನಮ್ಮಮ್ಮ ಸಾರಿ ಕೇಳಕ್ಕೆ ಬಂದಿರಲಿಲ್ಲ. EMIನ ಕಟ್ಟಬೇಕು ಅಂತ ಹೇಳಿದ್ಯಾ ಅಲ್ವಾ, ನಿನ್ನ ಮನೆ ನೀನು ಕಟ್ಟು, ಅವಳು ಯಾಕೆ ಕಟ್ಟಬೇಕು ಅಂದರೆ ಅವಳ ಹೆಸರಿಗೆ ಬರ್ಕೊಡು ಅಂದರು. ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ. ಶ್ರೇಷ್ಠವಾಗಿ ಆಗಿದೆ. ಮುಂದೆ ಏನು ಮಾಡ್ತಾರೆ ಕುಸುಮ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್ ಮಾಡಿ.